ಬಂದು ಈಗ 9ನೇ ವರ್ಷ 2016ರಲ್ಲಿ ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲಲ್ಲಿ ಕಾಡಸಿಂದ ಜಾಯಿನ್ ಮಾಡಿ ಈಗ ಆಲ್ಮೋಸ್ಟ್ ಮೋರ್ ದೆನ್ 2200 ಹಾರ್ಟ್ ಆಪ್ರೇಷನ್ಸ್ ಆಗಿದೆ. ಇಷ್ಟು ವರ್ಷ ಮಾಡಿದ ಆಪ್ರೇಷನ್ ಬೇರೆ, ಕಳೆದ 2 ವರ್ಷಗಳಿಂದ ನಮ್ಮ ಆಪ್ರೇಷನ್ ಸ್ವಲ್ಪ ವಿಭಿನ್ನವಾಗಿ ಮಾಡೋಕ್ಕೆ ಶುರು ಮಾಡ್ತಾಯಿದ್ದೀವಿ. ಸ್ಪೆಷಲಿ ಸಣ್ಣ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಆ ಸ್ಕಾರ್ ಚೆಸ್ಟ್ ಸ್ಕಾರ್ ಕಾಣದೇ ಇರೋಕ್ಕೆ ಬಲಗಡೆಯಿಂದ, ಅಂದರೆ ಆಂಪಿಟ್ ಅಂತ ಹೇಳ್ತೀವಿ, ಸ್ಕಾರ್ ಯಾರು ಕಾಣಲ್ಲ ಆ ಥರ ಜಾಗದಲ್ಲಿ ಆಪ್ರೇಷನ್ ಆಲ್ಮೋಸ್ಟ್ ಈಗ 13 ಆಪ್ರೇಷನ್ ಮಾಡಿದ್ದೀವಿ. ಮಕ್ಕಳಲ್ಲಿ, ದೊಡ್ಡವರಲ್ಲೂ ಮಾಡಿದ್ದೀವಿ. ಸೊ ಮೇನ್ ಅಡ್ವಾಂಟೇಜ್ ಏನಂದರೆ ಅದು ಆಪ್ರೇಷನ್ ಟೆಕ್ನಿಕಲಿ ಡಿಫಿಕಲ್ಟ್ ಆಪ್ರೇಷನ್, ವೆರಿ ರೇರ್ ಆಪ್ರೇಷನ್. ಬೆಂಗಳೂರಲ್ಲಿ ಅಷ್ಟೇ ಮಾಡ್ತಾರೆ. ಅದು ಅವರು ಯಾವ ಪೇಷಂಟಿಗೂ ಸ್ಕೀಮಲ್ಲಿ ಮಾಡೋದಿಲ್ಲ. ನಾವು ಈ 13 ಪೇಷಂಟ್ ಆಪ್ರೇಷನ್ನು ಸ್ಕೀಮಲ್ಲೇ ಮಾಡಿದ್ವಿ ಬಡವರಿಗೆ. ಮೋಸ್ಟ್ ಆಫ್ ದಮ್ ಬಂದವರೆಲ್ಲ ಸಣ್ಣ ಸಣ್ಣ ಮಕ್ಕಳು, ಹೆಣ್ಣು ಮಕ್ಕಳು, ದೊಡ್ಡವ್ರಿಗೂ ಮಾಡಿದ್ದೀವಿ, ಯಂಗ್ ಮ್ಯಾನ್ ಮಾಡಿದ್ದೀವಿ. ಮೇಯ್ನ್ ಕಾರಣ ಅವ್ರ ಮುಂದೆ ಸ್ಕಾರ್ ಕಾಣಬಾರ್ದು ಅಂತ. ಅವ್ರಿಗೆ ಮೆಂಟಲ್ ದೊಡ್ಡವರಾದಮೇಲೆ ಅವ್ರಿಗೆ ಸಣ್ಣ ವಯಸ್ಸಲ್ಲಿ ಹಾರ್ಟ್ ಆಪ್ರೇಷನ್ ಆಯಿತು ಅನ್ನೋ ಒಂದು ಫೀಲಿಂಗ್ಸ್ ಅವ್ರಿಗೆ ಇರಬಾರ್ದು ಅನ್ನೋ ಕಾರಣದಿಂದ ಈ ಮಿನಿಮಲಿ ಇನ್ವೇಸಿವ್ ಟ್ರಾನ್ಸ್ ಆಕ್ಸಿಲರಿ ಅಪ್ರೋಚ್ ಅಂತ ಹೇಳ್ತೀವಿ. ಅಂದರೆ ಈ ಕಡೆಯಿಂದ ಸಣ್ಣ ಸ್ಕಾರ್ 5 ಸೆಂಟಿಮೀಟರ್ ಸ್ಕಾರಿಂದ ಮಾಡ್ತೀವಿ. ಸಾಧಾರಣವಾಗಿ ಹಾರ್ಟ್ ಆಪ್ರೇಷನು ಮುಂದಿಂದ 8 ಸೆಂಟಿಮೀಟರ್ ಸ್ಕಾರಿಂದ ಮಾಡ್ತೀವಿ. ಈ ಒಂದು ಆಪ್ರೇಷನ್ ರೈಟ್ ಸೈಡಿಂದ ಮಾಡ್ತೀವಿ. ಆಪ್ರೇಷನ್ ಸೇಮ್ ಇರುತ್ತೆ, ಬಟ್ ಅಪ್ರೋಚ್ ಬೇರೆ ಇರುತ್ತೆ. ಅಡ್ವಾಂಟೇಜು ಏನಂದರೆ ಸ್ಕಾರ್ ಕಾಣಲ್ಲ, ಪೇಯ್ನ್ ಕಮ್ಮಿ, ಬ್ಲಡ್ ಲಾಸ್ ಕಮ್ಮಿ, ICU ಇರುವಂಥದ್ದು ಕಮ್ಮಿ. ಸಾಧಾರಣವಾಗಿ ಒಂದು ಹಾರ್ಟ್ ಆಪ್ರೇಷನ್ ಇಲ್ಲಿಂದ ಮಾಡಿದ್ರೆ 5 ಅಥವಾ 7 ದಿನ ಆಗುತ್ತೆ ಮನೆ ಹೋಗಲಿಕ್ಕೆ. ಈ ಕಡೆಯಿಂದ ಮಾಡಿದರೆ ಆಪ್ರೇಷನ್ 3 ದಿನಕ್ಕೆ ಮನೆ ಹೋಗ್ಬೋದು, ಮತ್ತು 1 ತಿಂಗಳಿಗೆ ನಾರ್ಮಲ್ ಕೆಲಸ ಎಲ್ಲ ಮಾಡ್ಬೋದು. ಈ ಕಡೆಯಿಂದ ಮೇನ್ ಆಪ್ರೇಷನ್ ಮಾಡಿದ್ರೆ 3 ತಿಂಗಳು ಗಾಡಿ ಓಡಿಸೋಂಗಿಲ್ಲ, ಭಾರ ಎತ್ತಂಗಿಲ್ಲ, ಅದೆಲ್ಲ ಇರುತ್ತೆ ಇದು. ಬಟ್ ಈ ಕಡೆಯಿಂದ ಮಾಡೋ ಆಪ್ರೇಷನಿಂದ ಅವರು 1 ಮಂತಲ್ಲಿ ದೇ ಕ್ಯಾನ್ ಗೆಟ್ ಬ್ಯಾಕ್. ಇನ್ಫ್ಯಾಕ್ಟ್ ಸುನೈನ ಅನ್ನೋರು 1 ಮಂತ್ ಆದಮೇಲೆ ಸ್ಕೂಲ್ ಜಾಯಿನ್ ಮಾಡಿದ್ರು ವಾಪಸ್. ಅದೇ ಮುಂದಿಂದ ಮಾಡಿದರೆ ಆಪ್ರೇಷನ್ 3 ಮಂತ್ಸ್ ಬಿಟ್ಟು ಅವಳಿಗೆ ಸ್ಕೂಲ್ ಡೇಸ್ ವೇಸ್ಟ್ ಆಗ್ತಿತ್ತು. ಸೊ ದಿಸ್ ಇಸ್ ಅಡ್ವಾಂಟೇಜ್ ಆಫ್ ದಿಸ್ ಮಿನಿಮಲ್ ಇನ್ವೇಸಿವ್ ಟ್ರಾನ್ಸ್ ಆಕ್ಸಿಲರಿ ಅಪ್ರೋಚ್. ಇದು ಎಲ್ಲ ಪೇಷಂಟ್ಗಳಿಗೂ ಮಾಡೋಕ್ಕಾಗಲ್ಲ, ಸೆಲೆಕ್ಷನ್ ಕ್ರೈಟೀರಿಯಾ ಇರುತ್ತೆ. ಓವರ್ ವೆಯ್ಟ್ ಇದ್ದರೂ ಮಾಡೋಕ್ಕಾಗಲ್ಲ. ಓಕೆ, ದೊಡ್ಡವರಲ್ಲಿ ಸ್ಮೋಕರ್, ಹೆವಿ ಲಂಗ್ ಸರ್ಜರಿನ ಆಗಿದ್ದರೆ ಅವ್ರಿಗೆ ಅಂಥದ್ದು ಮಾಡೋಕ್ಕಾಗಲ್ಲ. ಯೂಶ್ವಲಿ ಮಾಡೋದು ಯಂಗ್ ಲೇಡೀಸ್, ಅನ್ಮ್ಯಾರಿಡ್ ಲೇಡೀಸ್, ಆ ಸಣ್ಣ ಮಕ್ಕಳಿಗೆ ಹಾರ್ಟಲ್ಲಿ ಹೋಲ್ ಇದ್ದರೆ, ಹಾರ್ಟಲ್ಲಿ ವ್ಯಾಲ್ಗಳು ಚೇಂಜ್ ಮಾಡೋದಿದ್ದರೆ ಆ ಥರ ಜನಕ್ಕೆ ನಾವು ಈ ಆಪ್ರೇಷನ್ನ ಮಾಡ್ತೀವಿ. ಆಲ್ಮೋಸ್ಟ್ ಈಗ 13 ಆಪ್ರೇಷನ್ಟು ಮಾಡಿದ್ವಿ ಸಕ್ಸಸ್ಫುಲಿ. ಮೊನ್ನೆ 2 ದಿನ ಮುಂಚೆ ಕೂಡ ಮಾಡಿದ್ವಿ. ಇವತ್ತು ಪೇಷಂಟ್ ಓಡಾಡ್ತಾ ಇದೆ. 14th ಆಪ್ರೇಷನ್ ಅದು. ಸೊ ದಟ್ ಇಸ್ ದ ಮೇನ್ ಅಡ್ವಾಂಟೇಜ್. ಇದು ನಾವು ಶಿವಮೊಗ್ಗಕ್ಕೆ ಫಸ್ಟ್ ನಾವು ಮಾಡಿರೋದು. ಬೆಂಗಳೂರು ಅಷ್ಟೇ ಮಾಡ್ತಾರೆ. ಮೈಸೂರಲ್ಲಿ ಮತ್ತು ಮಂಗಳೂರು ಕೂಡ ಎಲ್ಲೂ ಮಾಡಲ್ಲ, ಧಾರವಾಡಲ್ಲೂ ಮಾಡಲ್ಲ. ಫಸ್ಟ್ ಟೈಮ್ ಮಲ್ನಾಡು ರೀಜನಲ್ಲಿ ವಿ ಡನ್ ದಿಸ್. ಪಾಸ್ಟ್ 2 ಇಯರ್ಸಿಂದ ವಿ ಡನ್ 13-14 ಕೇಸಸ್ ಈಗ ಆಲ್ರೆಡಿ ಸಕ್ಸಸ್ಫುಲಿ ವಿತ್ 100% ಸಕ್ಸಸ್ ರೇಟ್. ಆ್ಯಂಡ್ ರಿಕವರಿ ಇಸ್ ವೆರಿ ಗುಡ್. 3 ಡೇಸ್ ಎಲ್ಲ ಮನೆ ಹೋಗ್ತಾರೆ ಮಕ್ಕಳು. ರಿಲ್ಯಾಕ್ಸ್. ದೊಡ್ಡವ್ರಿಗೂ ಮಾಡಿದ್ದೀವಿ. ಇನ್ಫ್ಯಾಕ್ಟ್ 1-2 ಆಪ್ರೇಷನ್ ನಾವು ಹಾರ್ಟಲ್ಲಿ ಒಂದು ಕ್ಯಾನ್ಸರ್ ಗಡ್ಡೆ ಇತ್ತು, ಅದು ಕೂಡ ಈ ಮೂಲಕ ತೆಗೆದಿದ್ವಿ 2 ಪೇಷಂಟಿಗೆ. ಅದು ಒಂದು ಲೇಡಿ ಪೇಷಂಟ್, ಯಂಗ್ ಲೇಡಿ ಪೇಷಂಟು, ಅವ್ರಿಗೆ ಕೂಡ ಈ ಕಡೆಯಿಂದ ಮಾಡಿದ್ವಿ. ಮೇಯ್ನ್ ಅಡ್ವಾಂಟೇಜ್ ಅಂದರೆ ಮುಂದೆ ಸ್ಕಾರ್ ಕಾಣಲ್ಲ, ರಿಕವರಿ ಫಾಸ್ಟ್ ಅಂತ ಮಾಡ್ತೀವಿ.